ಹಣದುಬ್ಬರ ಜಾಸ್ತಿ ಆಗುತ್ತೆ. ಈ ಹಣದುಬ್ಬರ ಜಾಸ್ತಿ ಆಗ್ತಾ ಇರೋದು ನಮ್ಮ ಒಳಗಿನ ಅಂಶಗಳಿಂದ ಅಲ್ಲ, ಜಾಗತಿಕವಾದ ಅಂಶಗಳಿಂದ. ಅಂದ್ರೆ ಇಂಪೋರ್ಟೆಡ್ ಇನ್ಫ್ಲೇಷನ್ ಅಂತ ಅಂತಾರೆ. ಅಂದ್ರೆ ಜಾಗತಿಕ ಅಥವಾ ಬಾಹ್ಯ ಕಾರಣಗಳಿಂದ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಕೋವಿಡ್ ಟೈಮ್ ಅಲ್ಲಿ ನಾವು ಏನು ಮಾರ್ಗಗಳನ್ನ ಅನುಸರಿಸಿದ್ವಿ ಅದನ್ನೇ ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಆಗ ನಾವು ವರ್ಕ್ ಫ್ರಮ್ ಹೋಮ್ ಯಾಕೆ ಹೇಳಿದ್ರು ಅಂದ್ರೆ, ಸಂಪರ್ಕದಿಂದ ಈ ಒಂದು ಕೊರೋನಾ ಸೋಂಕು ಜಾಸ್ತಿ ಆಗೋದ್ರಿಂದ ಮನೆಗಳಲ್ಲೇ ಇದ್ದು ಮನೆಯಿಂದ ಕೆಲಸ ಮಾಡಿದ್ರೆ ಸೋಂಕನ್ನ ತಡೆಗಟ್ಟಬಹುದು ಮತ್ತು ಈ ಒಂದು ಕೊರೋನಾ ಸೋಂಕು ಹರಡುವಿಕೆಯನ್ನ ತಡೆಗಟ್ಟಬಹುದು ಅಂತ. ಇವತ್ತು ಯಾಕೆ ವರ್ಕ್ ಫ್ರಮ್ ಹೋಮ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ನಿಮ್ಮ ಒಂದು ಪೆಟ್ರೋಲ್ ಕನ್ಸಂಪ್ಷನ್, ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಮತ್ತೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಕಿರಿಕಿರಿ ತಪ್ಪುತ್ತೆ, ಟೈಮ್ ಸೇವ್ ಆಗುತ್ತೆ. ಈ ಒಂದು ಏನು ನಾವು ಕಚ್ಚಾ ತೈಲ ಬೆಲೆಯನ್ನ ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದರ ಒಂದು ಬಿಲ್ ಕೂಡ ಕಡಿಮೆ ಆಗುತ್ತೆ, ಹೌದಲ್ವಾ? ಸೊ ದೇಶದ ಸಣ್ಣ ಪ್ರಮಾಣದ ತೈಲ ಬಳಕೆಯ ಕಡಿತ ಏನಿದೆ ಅದು ವಿದೇಶಿ ವಿನಿಮಯದ ಮಿಲಿಯನ್ ಗಟ್ಟಲೆ ಹಣವನ್ನ ಸೇವ್ ಮಾಡುತ್ತೆ. ಹೀಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆದ್ರಿಂದ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಬಟ್ ಇದನ್ನು ಒಳ್ಳೇದೇ ಅಂತ ಅಂತಿದ್ದಾರೆ ಜನ. ಒಳ್ಳೇದೇ. ಮತ್ತೆ ಈಗ ನೋಡಿ, ನಮ್ಮಿಂದ ಏನಾದ್ರೂ ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂದ್ರೆ, ಈಗ ಕಚ್ಚಾ ತೈಲ ಬೆಲೆಯನ್ನ ನಾವು ಅಧಿಕ ಪ್ರಮಾಣದಲ್ಲಿ ಖರೀದಿ ಮಾಡಿದಷ್ಟು ನಾವು ಡಾಲರ್ ನಲ್ಲಿ ಕೊಟ್ಟು ಖರೀದಿ ಮಾಡ್ಬೇಕಾಗಿರೋದ್ರಿಂದ ನಮ್ಮ ವಿದೇಶಿ ವಿನಿಮಯದ ಬಹಳಷ್ಟು ಹಣ ಸೇವ್ ಆಗುತ್ತೆ. ಒಂದೊಂದು ಡಾಲರು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ನೀವು ಗೋಲ್ಡ್ ಬೈ ಮಾಡಬೇಡಿ ಅಂತ. ಹಾಗೆ ನೋಡಿದ್ರೆ ಭಾರತ ವಿಶ್ವದ ಅತಿ ದೊಡ್ಡ ಚಿನ್ನದ ಆಮದುದಾರ. ಬಹಳ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಚಿನ್ನವನ್ನ, ಯಾಕೆಂದ್ರೆ ಅದು ನಮ್ಮ ಭಾವನಾತ್ಮಕ ವಿಷಯ. ಹಬ್ಬ ಆಗ್ಲಿ, ಹರಿದಿನಗಳಾಗ್ಲಿ, ಮದುವೆ ಆಗ್ಲಿ, ಮುಂಜಿ ಆಗ್ಲಿ, ಬರ್ತಡೇ ಆಗ್ಲಿ, ಗಿಫ್ಟ್ ಆಗ್ಲಿ, ಎಲ್ಲದಕ್ಕೂ ಕೂಡ ಬಂಗಾರ ತುಂಬಾ 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 ಇಂಪಾರ್ಟೆಂಟ್. ಆದ್ರೆ ನಾವು ಬಂಗಾರವನ್ನ ಹೇಗ್ ಖರೀದಿ ಮಾಡ್ತೀವಿ ಅಂದ್ರೆ, ವಿದೇಶಿ ಕರೆನ್ಸಿ ಮೂಲಕನೇ ಬಂಗಾರವನ್ನ ಖರೀದಿ ಮಾಡ್ತೀವಿ. ಹೀಗಾಗಿ ಏನಾಗುತ್ತೆ, ಡಾಲರ್ ಔಟ್ ಫ್ಲೋ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಡಾಲರ್ ಹೊರ ಹೋಗೋದ್ರಿಂದ ನಮ್ಗೆ ಈ ಏನಾಗ್ತೀವಿ, ಡಾಲರ್ ಅನ್ನ ಹೆಚ್ಚು ಬಳದಷ್ಟು ನಮ್ಗೆ ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅನಗತ್ಯವಾದಂತ, ಅತ್ಯವಶ್ಯಕವಲ್ಲದಿರುವಂತ ಚಿನ್ನ ಖರೀದಿಯನ್ನ ಕಡಿಮೆ ಮಾಡಿ. ಅದೇ ನಮ್ಮ ಊಟದಷ್ಟು ಅನಿವಾರ್ಯತೆ ಏನಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಿರ್ಬಂಧ ಹೇರೋ ಬದಲಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಭಾವನಾತ್ಮಕವಾಗಿ. ಕಚ್ಚಾ ತೈಲ ಬೇಕು ಕೆಲವೊಂದು ಬಹಳಷ್ಟು ಸೆಕ್ಟಾರ್ಗಳಿಗೆ, ಆಮೇಲೆ ತೈಲ ಬೇಕು, ಬಟ್ ಗೋಲ್ಡ್ ಇಸ್ ನಾಟ್ ಅ ಎಸೆನ್ಷಿಯಲ್. ಒಂದು ಬೇಕೇ ಬೇಕು ಅಂತ ಏನಿಲ್ಲ. ಹೀಗಾಗಿ ನೀವು ಬಂಗಾರವನ್ನ ಖರೀದಿ ಮಾಡೋದನ್ನ ಅಟ್ಲೀಸ್ಟ್ ಒಂದು ವರ್ಷದವರೆಗೆ ನೀವು ಮುಂದೂಡಿದರೆ ನಿಜಕ್ಕೂ ಕೂಡ ನಮ್ಗೆ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ಚಿನ್ನದ ಮೇಲಿನ ಸುಂಕವನ್ನು ಕೂಡ ಸರ್ಕಾರ ಜಾಸ್ತಿ ಮಾಡಬಹುದು. ಯಾಕೆ ಅಂತಂದ್ರೆ ಆಮದು ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ ಮತ್ತು ಆಭರಣಗಳ ಬೆಲೆ ಜಾಸ್ತಿ ಆದಾಗ ಖರೀದಿನೂ ಕಡಿಮೆ ಆಗುತ್ತೆ. ಹಾಗಾಗಿ ಮೋಸ್ಟ್ಲಿ ಪಾಸಿಬಲಿ ಈ ಇಂಪೋರ್ಟ್ ಡ್ಯೂಟಿಯನ್ನ ಹಾಕಬಹುದು. ಇನ್ನೊಂದಿದೆ, ನೀವು ಯಾವಾಗ ಆಮದು ಸುಂಕ ಜಾಸ್ತಿ ಮಾಡ್ತಿರೋ ಗೋಲ್ಡ್ ಮೇಲೆ, ಅವಾಗ ಸ್ಮಗ್ಲಿಂಗ್ ಜಾಸ್ತಿ ಆಗುತ್ತೆ, ಕಳ್ಳದಾರಿಯಲ್ಲಿ ತಗೊಂಡ್ ಬರೋದು. ಬಟ್ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರು ಕೂಡ ಅದನ್ನ ಎನ್ಕರೇಜ್ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಸೊ ಇದು ಚಿನ್ನದ್ದಾಯ್ತು. ಇನ್ನು ನೆಕ್ಸ್ಟ್ ಏನು ಅಂತಂದ್ರೆ, ಈ ಆಯಿಲ್ ಬಗ್ಗೆ ಮಾತಾಡಿದ್ದಾರೆ, ಅಡಿಗೆ ಎಣ್ಣೆ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಫರ್ಟಿಲೈಸರ್ಸ್ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ಕಚ್ಚಾ ತೈಲದ ಬೆಲೆ ಹೆಚ್ಚಾಗ್ತಾ ಹೋದ ಹಾಗೆ ನಾವು ಡಾಲರ್ನ ಹೆಚ್ಚು ಸ್ಪೆಂಡ್ ಮಾಡ್ತಾ ಹೋಗ್ತೀವಿ. ಆವಾಗ ನಮ್ಮ ವಿದೇಶಿ ವಿನಿಮಯದ ಏನು ರಿಸರ್ವ್ಸ್ ಇರ್ತವೆ ಅದು ಶ್ರಿಂಕ್ ಆಗ್ತಾ ಹೋಗುತ್ತೆ. ಲೆಕ್ಕಾಚಾರದ ಪ್ರಕಾರ ನಮ್ಗೆ 10 ರಿಂದ 11 ತಿಂಗಳು ಆಗುವಷ್ಟು ಮಾತ್ರ ನಮ್ಮ ಹತ್ರ ಈ ರಿಸರ್ವ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಹೇಗಾದ್ರೂ ಮಾಡಿ ಇದನ್ನ ಕಡಿಮೆ ಮಾಡೋದಕ್ಕೆ, ರೂಪಾಯಿ ವೀಕ್ ಆಗ್ತಾ ಇರೋದನ್ನ ತಡೆಯೋದಕ್ಕೆ, ದುಬಾರಿ ಆಮದುಗಳನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ, ಉದಾಹರಣೆಗೆ ನಾವು ಸನ್ಫ್ಲವರು ಅಥವಾ ಪಾಮ್ ಆಯಿಲ್ ಮತ್ತೆ ಈ ಏನು ರಸಗೊಬ್ಬರಗಳಿಗೆ ಬಳಸುವಂತಹ ಫಾಸ್ಫೇಟ್ಸ್ ಮತ್ತು ಪೊಟ್ಯಾಷಿಯಂಗಳೆಲ್ಲವನ್ನ ಆಮದು ಮಾಡ್ಕೊಳ್ತೀವಿ. ಹಾಗಾಗಿನೇ ಇವ್ರು ಹೇಳ್ತಾ ಇರೋದು, ಗ್ಲೋಬಲ್ ಕ್ರೈಸಿಸ್ ಇರೋದ್ರಿಂದ
ಈ ಅಡುಗೆ ಎಣ್ಣೆಯನ್ನ ಬಳಸೋದನ್ನ ಕಡಿಮೆ ಮಿತ ಮಾಡಿ, ಮಾಡಿ, ಮಿತವಾಗಿ. ರಸಗೊಬ್ಬರವನ್ನ ಬಳಸೋದನ್ನ ಕಡಿಮೆ ಮಾಡಿ ಅಂತ. ಈ ರಸಗೊಬ್ಬರದ ವಿಚಾರದಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕೆ ಅಂತಂದ್ರೆ ಈಗ ನಮಗೆ ಮಳೆಗಾಲ ಆರಂಭ ಆಗುತ್ತೆ, ಹೌದು, ಕೃಷಿ ಚಟುವಟಿಕೆಗಳು ವೇಗ ಶುರುವಾಗುತ್ತೆ. ಪಡೆದುಕೊಳ್ಳುತ್ತೆ. ರಸಗೊಬ್ಬರಕ್ಕೋಸ್ಕರ ರೈತರು ಯಾವ ರೀತಿ ಬೀದಿ ಗೋಲಿಬಾರ್ ಎಲ್ಲ ಆಗಿದೆ ತಮಗ್ ಗೊತ್ತಿದೆ. ಹೌದು. ಸೊ ಈಗ ಇದ್ದಕ್ಕಿದ್ದಂತೆ ನೀವು ಸಾವಯವ ಕೃಷಿಗೆ ಹೋಗಿ ಅಂತಂದ್ರೆ ಸಾವಯವ ಕೃಷಿನೂ ಸ್ವಲ್ಪ ದುಬಾರಿ. ಆಮೇಲೆ ಜನರಿಗೆ ನೀವು ಸಾವಯವ ಕೃಷಿಗೆ ಹೋಗೋದಕ್ಕೆ ಬೇಕಾದಂತಹ ಪರಿಸ್ಥಿತಿಗಳು ಈಗ ಭಾರತದಲ್ಲಿ ಇಲ್ಲ. ಬಿಕಾಸ್ ಇಲ್ಲಿ ಯಾವುದೇ ರೀತಿಯಾದಂತಹ ಬೆಂಬಲ ಬೆಲೆ ಇಲ್ಲ ಜನರಿಗೆ. ಕಡಿಮೆ ಇಳುವರಿ ಆಗ್ಲಿ ಅಥವಾ ಬೇರೆ ರೀತಿಯಾದಂತಹ ತೊಂದರೆಗಳಾದಾಗ ಇಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಬೆಂಬಲ ಬೆಲೆ ಇಲ್ಲ. ಹೌದು. ಸೊ ರಸಗೊಬ್ಬರ ಮುಂದಿನ ದಿನಗಳಲ್ಲಿ ನಮ್ಮ ಆಹಾರದ ಕೊರತೆಯನ್ನು ಕೂಡ ಸೃಷ್ಟಿಸುವಂತಹ ಸಾಧ್ಯತೆ ಇದೆ. ಈಗ ರೈತ ಬೆಳೆ ಬೆಳಿಲಿಲ್ಲ ಅಂತಂದ್ರೆ ಮುಂದೆ ಏನ್ ತಿಂತೀವಿ ನಾವು ಹೊಟ್ಟೆಗೆ? ಕಷ್ಟ ಆಗುತ್ತೆ. ಸೊ ಈ ರಸಗೊಬ್ಬರದ ವಿಚಾರದಲ್ಲಿ ಈಗಾಗಲೇ ರಸಗೊಬ್ಬರ ತುಂಬಾ ಕಾಸ್ಟ್ಲಿ ಆಗೋಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ. ಹೌದು. ಈ ವಿಚಾರದಲ್ಲಿ ಹೆಚ್ಚು ದಾಸ್ತಾನು ಇಟ್ಟು ರೈತರಿಗೆ ತೊಂದರೆ ಆಗದ ನಿಟ್ಟಿನಲ್ಲಿ ಒಂದು ಮುಂಜಾಗ್ರತೆ ವಹಿಸಬಹುದಾಗಿತ್ತು ನರೇಂದ್ರ ಮೋದಿ ಅವರು. ನಿಜ. ಈ ವಿಚಾರ ಅವ್ರಿಗೆ ಒಂದ್ ಸ್ವಲ್ಪ ಹೊಡೆತ ಕೊಡುವಂತಹ ಸಾಧ್ಯತೆ ಇದೆ ಅವರ ನೀತಿ ನಿಲುವುಗಳ ಬಗ್ಗೆ. ಬೇರೆ ಎಲ್ಲ ವರ್ಕ್ ಫ್ರಮ್ ಹೋಮ್, ಗೋಲ್ಡ್ ಖರೀದಿ ಇವೆಲ್ಲ ಓಕೆ. ಅಡುಗೆ ಅನಿಲನು ಕೂಡ ಜನ ಹೆಂಗೋ ಒಂದು ಬಿಡಿ ಕರೆದಿದ್ದು ಪರದಿದ್ದು ತಿನ್ನೋದ್ ಬೇಡ ಅಂತ ಡಿಸೈಡ್ ಮಾಡ್ಬಿಡ್ಬೋದು. ಬಟ್ ಈ ಫರ್ಟಿಲೈಸರ್ ಇದೆಯಲ್ಲ, ರಸಗೊಬ್ಬರ ಇದೆಯಲ್ಲ, ಈ ವಿಚಾರದಲ್ಲಿ ಡೆಫಿನೆಟ್ಲಿ ನರೇಂದ್ರ ಮೋದಿ ಅವರಿಗೆ ಒಂದ್ ಸ್ವಲ್ಪ ಹಿನ್ನಡೆ ಆಗಬಹುದು.